ಹಲೋ, ಹಾ ಹೇಳಮ್ಮ. ಇದು ಜೆ.ಪಿ. ನಗರ ಪೊಲೀಸ್ ಸ್ಟೇಷನ್. ಹಾ ಹೌದು ಹೇಳಮ್ಮ. ಸರ್, ಅಲ್ಲಿ ಸ್ಕೂಲ್ ಮುಂದೆ ಇರೋ ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ ನೋಡಿ. ವರ್ಕ್ ಆಗ್ತಿದೆ. ಸ್ಕೂಲ್ ಬಸ್ ಹೋಯ್ತಾ ಹೇಳಿ ನೋಡೋಣ. ಹೇಳಮ್ಮ ಫೋನು. ಹಲೋ ಸರ್, ನಾ ದಿವ್ಯಾ ಮಾತಾಡ್ತಾ ಇರೋದು KDFC ಇಂದ. ಹಾ ಹಲೋ ದಿವ್ಯಾ, ಹೇಗಿದ್ಯಮ್ಮ? ಹಾ ದಿವ್ಯಾ, ಮತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿದಾರಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರಾ? ಹಾ ಸರ್, ಚೆನ್ನಾಗಿದ್ದೀನಿ. ನೀವು? ಊಟ ಎಲ್ಲ ಮಾಡ್ದ ಹೆಂಗೆ? ಸರ್, ನೀವು ಇನ್ನೂ ಲೋನ್ ಕಟ್ಟಿಲ್ಲ ಸರ್. ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ ಹೇಳು. ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಏನು ದಿನ ನಡೆಯುತ್ತೆ. ಕೆಲಸ ಎಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟು ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಆಯ್ತು ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲಸ ಇಲ್ಲಿ ಮುಗಿಯಲ್ಲ. ಮದುವೆ ಆಯ್ತಾ ಇಲ್ವಾ ನಿಂದು? ಇನ್ನೂ ಇಲ್ಲ ಸರ್. ಜೀವನದಲ್ಲಿ ಯಾವ್ದು ಸುಖ ಕೊಡುತ್ತೋ ಅದನ್ನ ಮಾಡ್ಬೇಕು. ಅದು ಬಿಟ್ಟು ನೀನು ಟೆನ್ಷನ್ ತಗೊಳ್ಳೋದು, ನನಗೂ ಟೆನ್ಷನ್ ಕೊಡ್ತೀಯಲ್ಲಮ್ಮ. ಸರ್, ಲೋನು ಸರ್. ಅಯ್ಯೋ, ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅದೇ ಅಂತಲ್ಮ. ಇಡು ಫೋನು. ಅಯ್ಯೋ ದೇವ್ರೇ, ಫ್ಯಾನ್ ಆಫ್ ಆದಲ್ಲೇ ಗಾಳಿನೂ ಇಲ್ಲ. ಇತ್ತಾಗ ನಂಗೆ ಫ್ಯಾನ್ ಸೌಂಡ್ ಇಲ್ಲ ಅಂದ್ರೆ ಮಲಗಕ್ಕೆ ಆಗೋದಿಲ್ಲ. ಗುರ್ಕೆ ಸೌಂಡೇ ಫ್ಯಾನ್ ಸೌಂಡ್. ಮಲ್ಕೋಬೋದಪ್ಪ ಆರಾಮಾಗಿ ಈಗ. ಹಾ, ಇವತ್ತೆಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ? ರೀ, ಬಾಳ ಏನ್ ಮಾಡ್ಕೊಂಡ್ ಬಂದಿಲ್ರಿ. ಇವತ್ತು ಅದು ಅಲ್ಲ, ನಿಮ್ಮ ಮನೆ ರೊಕ್ಕ ಸೇವ್ ಮಾಡಿ ನಾನು ಅದಂಗ್ ದೊಡ್ಡ ಸೇವ್ ಮಾಡಿದಪ್ಪ. 50% ಆಫ್ ಇತ್ತು. ಹೌದಾ? ಅದೆಂಗ ಖರ್ಚು ಮಾಡಿದಿ? 10,000 ಅಷ್ಟ ಖರ್ಚು ಮಾಡೇನ್ರಿ. ಇವತ್ತೇನಾದ್ರು ಡಿಸ್ಕೌಂಟ್ ಇರ್ಲಿಲ್ಲ ಅಂದ್ರೆ ನಿಮ್ದು 20,000 ಖರ್ಚಾಕಿತ್ತು. ಹೌದಾ? ಬಟ್ ನೀ ಏನು ತಗೊಲಿಕ್ಕಂದ್ರೆ 20,000 ಉಳಿತಿತ್ತಲ್ಲ. ಹಲೋ, ಹಾ ಹೇಳಮ್ಮ. ಇದು ಜೆ.ಪಿ. ನಗರ ಪೊಲೀಸ್ ಸ್ಟೇಷನ್. ಹಾ ಹೌದು ಹೇಳಮ್ಮ. ಸರ್, ಅಲ್ಲಿ ಸ್ಕೂಲ್ ಮುಂದೆ ಇರೋ ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ ನೋಡಿ. ವರ್ಕ್ ಆಗ್ತಿದೆ. ಸ್ಕೂಲ್ ಬಸ್ ಹೋಯ್ತಾ ಹೇಳಿ ನೋಡೋಣ. ವಕೀಲ್ ಸರ್, ನನಗೆ ಇವಾಗ್ಲೇ ನನ್ನ ಹೆಂಡತಿಯಿಂದ ಡಿವೋರ್ಸ್ ಬೇಕು ನನಗೆ. ಹೌದಾ? ಯಾಕಪ್ಪ? ಯಾಕ? ವಕೀಲ್ ಸರ್, ನನ್ನ ಹೆಂಡತಿ 5 ತಿಂಗಳಿಂದ ಇವಾಗ್ಲೇ ಡಿವೋರ್ಸ್ ಕೊಡು, ನಾನು ಇವಾಗ್ಲೇ ಆಕಿನ ಮದುವೆ ಆಗ್ತೀನಿ. ಹೆಂಡತಿ ಸಿಗ್ತಾಳು, ಕೊಡು ಡಿವೋರ್ಸ್. ನಾನು ಈಗ್ಲೇ ಪಟ್ ಅಂತ ಮದುವೆ ಆಗ್ತೀನಿ, ಚಟ್ ಅಂತ ಆಗ್ತೀನಿ. ಹಲೋ ಸರ್, ನಾ ದಿವ್ಯಾ ಮಾತಾಡ್ತಾ ಇರೋದು KDFC ಇಂದ. ಹಾ ಹಲೋ ದಿವ್ಯಾ, ಹೇಗಿದ್ಯಮ್ಮ? ಹಾ ದಿವ್ಯಾ, ಮತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿದಾರಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರಾ? ಹಾ ಸರ್, ಚೆನ್ನಾಗಿದ್ದೀನಿ. ನೀವು? ಊಟ ಎಲ್ಲ ಮಾಡ್ದ ಹೆಂಗೆ? ಸರ್, ನೀವು ಇನ್ನೂ ಲೋನ್ ಕಟ್ಟಿಲ್ಲ ಸರ್. ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ ಹೇಳು. ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಏನು ದಿನ ನಡೆಯುತ್ತೆ. ಕೆಲಸ ಎಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟು ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಆಯ್ತು ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲಸ ಇಲ್ಲಿ ಮುಗಿಯಲ್ಲ. ಮದುವೆ ಆಯ್ತಾ ಇಲ್ವಾ ನಿಂದು? ಇನ್ನೂ ಇಲ್ಲ ಸರ್. ಜೀವನದಲ್ಲಿ ಯಾವ್ದು ಸುಖ ಕೊಡುತ್ತೋ ಅದನ್ನ ಮಾಡ್ಬೇಕು. ಅದು ಬಿಟ್ಟು ನೀನು ಟೆನ್ಷನ್ ತಗೊಳ್ಳೋದು, ನನಗೂ ಟೆನ್ಷನ್ ಕೊಡ್ತೀಯಲ್ಲಮ್ಮ. ಸರ್, ಲೋನು ಸರ್. ಅಯ್ಯೋ, ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅದೇ ಅಂತಲ್ಮ. ಇಡು ಫೋನು. ವೈಫೈ ಪಾಸ್ವರ್ಡ್ ಹೇಳಿ. ಮೊದಲು ನೀನು ಮ್ಯಾಜಿಕ್ ವರ್ಡ್ಸ್ ಹೇಳು. ಪ್ಲೀಸ್ ರೀ. ಪ್ಲೀಸು ಇಲ್ಲ, ಗ್ಲೀಸು ಇಲ್ಲ. ಹಾಗಾದ್ರೆ ಏನ್ ಇವಾಗ? ಹೇಳಲ್ಲ ಅಲ್ಲ? ಹೇಳು, ನಿನ್ನ ಫೋನು ನಾನು ಟಚ್ ಮಾಡುವುದಿಲ್ಲ ಅಂತ. ಹಾ 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 ಹಾ, ಬಾ ಬಂದ್ಬಿಡು. ನಾನು ಪಕ್ಕದ ಮನೆ ವೈಫೈ ನಾ ಯೂಸ್ ಮಾಡ್ತೀನಿ. ಸರಿತಾ, ಪಾಸ್ವರ್ಡ್ 1 2 3. ವೈಫೈ ಪಾಸ್ವರ್ಡ್ ಹೇಳಿ. ಮೊದಲು ನೀನು ಮ್ಯಾಜಿಕ್ ವರ್ಡ್ಸ್ ಹೇಳು. ಪ್ಲೀಸ್ ರೀ. ಪ್ಲೀಸು ಇಲ್ಲ, ಗ್ಲೀಸು ಇಲ್ಲ. ಹಾಗಾದ್ರೆ ಏನ್ ಇವಾಗ? ಹೇಳಲ್ಲ ಅಲ್ಲ? ಹೇಳು, ನಿನ್ನ ಫೋನು ನಾನು ಟಚ್ ಮಾಡುವುದಿಲ್ಲ ಅಂತ. ಹಾ 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 ಹಾ, ಬಾ ಬಂದ್ಬಿಡು. ನಾನು ಪಕ್ಕದ ಮನೆ ವೈಫೈ ನಾ ಯೂಸ್ ಮಾಡ್ತೀನಿ. ಸರಿತಾ, ಪಾಸ್ವರ್ಡ್ 1 2 3. ವಕೀಲ್ ಸರ್, ನನಗೆ ಇವಾಗ್ಲೇ ನನ್ನ ಹೆಂಡತಿಯಿಂದ ಡಿವೋರ್ಸ್ ಬೇಕು ನನಗೆ. ಹೌದಾ? ಯಾಕಪ್ಪ? ಯಾಕ? ವಕೀಲ್ ಸರ್, ನನ್ನ ಹೆಂಡತಿ 5 ತಿಂಗಳಿಂದ ಇವಾಗ್ಲೇ ಡಿವೋರ್ಸ್ ಕೊಡು, ನಾನು ಇವಾಗ್ಲೇ ಆಕಿನ ಮದುವೆ ಆಗ್ತೀನಿ. ಹೆಂಡತಿ ಸಿಗ್ತಾಳು, ಕೊಡು ಡಿವೋರ್ಸ್. ನಾನು ಈಗ್ಲೇ ಪಟ್ ಅಂತ ಮದುವೆ ಆಗ್ತೀನಿ, ಚಟ್ ಅಂತ ಆಗ್ತೀನಿ. ಹಲೋ, ಹಾ ಹೇಳಮ್ಮ. ಇದು ಜೆ.ಪಿ. ನಗರ ಪೊಲೀಸ್ ಸ್ಟೇಷನ್. ಹಾ ಹೌದು ಹೇಳಮ್ಮ. ಸರ್, ಅಲ್ಲಿ ಸ್ಕೂಲ್ ಮುಂದೆ ಇರೋ ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ ನೋಡಿ. ವರ್ಕ್ ಆಗ್ತಿದೆ. ಸ್ಕೂಲ್ ಬಸ್ ಹೋಯ್ತಾ ಹೇಳಿ ನೋಡೋಣ. ಫೋನು. ಹಲೋ ಸರ್, ನಾ ದಿವ್ಯಾ ಮಾತಾಡ್ತಾ ಇರೋದು KDFC ಇಂದ. ಹಾ ಹಲೋ ದಿವ್ಯಾ, ಹೇಗಿದ್ಯಮ್ಮ? ಹಾ ದಿವ್ಯಾ, ಮತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿದಾರಾ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರಾ? ಹಾ ಸರ್, ಚೆನ್ನಾಗಿದ್ದೀನಿ. ನೀವು? ಊಟ ಎಲ್ಲ ಮಾಡ್ದ ಹೆಂಗೆ? ಸರ್, ನೀವು ಇನ್ನೂ ಲೋನ್ ಕಟ್ಟಿಲ್ಲ ಸರ್. ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ ಹೇಳು. ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಏನು ದಿನ ನಡೆಯುತ್ತೆ. ಕೆಲಸ ಎಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟು ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಆಯ್ತು ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲಸ ಇಲ್ಲಿ ಮುಗಿಯಲ್ಲ. ಮದುವೆ ಆಯ್ತಾ ಇಲ್ವಾ ನಿಂದು? ಇನ್ನೂ ಇಲ್ಲ ಸರ್. ಜೀವನದಲ್ಲಿ ಯಾವ್ದು ಸುಖ ಕೊಡುತ್ತೋ ಅದನ್ನ ಮಾಡ್ಬೇಕು. ಅದು ಬಿಟ್ಟು ನೀನು ಟೆನ್ಷನ್ ತಗೊಳ್ಳೋದು, ನನಗೂ ಟೆನ್ಷನ್ ಕೊಡ್ತೀಯಲ್ಲಮ್ಮ. ಸರ್,
ಸರ್ ಲೋನು ಸರ್. ಅಯ್ಯೋ ಇಷ್ಟೆಲ್ಲ ಹೇಳಿದ್ರು ಮತ್ತೆ ಅದೇ ಅಂತಲ್ಮ. ಇಡು ಫೋನ್. ನೋಡು ಇವಾಗ ನಿನ್ಗೆ ಇಲ್ಲಿ ಕೆಲಸ ಸಿಕ್ತು ಅಂತ ಇಟ್ಕೋ. ಕೆಲಸ ಸಿಕ್ಕಾದ್ಮೇಲೆ 5 ವರ್ಷ ಆದ್ಮೇಲೆ ಈ ಕಂಪ್ನಿನ ಹೆಂಗ್ ನೋಡ್ಕೋಬೇಕು ಅನ್ಕೊಂಡಿದ್ಯಾ? ಇಲ್ಲೇ ಕಂಪ್ನಿ ಹತ್ರ ಮನೆ ಮಾಡಿ ಅಲ್ಲಿಂದ ನೋಡ್ಬೇಕು ಅಂತ ಅನ್ಕೊಂಡಿದೀನಿ. ಓಯ್ ಮಾರಯ್ಯ, ನಾ ಕೇಳಿದ್ದು ಈ ಕಂಪ್ನಿಗೆ ಏನ್ ಕೊಡ್ತೀಯಾ ಅಂತ ಅರ್ಥ. ಸರ್ ಇಷ್ಟು ದೊಡ್ಡ ಕಂಪ್ನಿಗೆ ನಾನು ಏನ್ ಕೊಡ್ಲಿ ಸರ್, ನನ್ನ ಬೈಕೆ EMI ಅಲ್ಲಿ ನಡೀತಾ ಇದೆ. ಬಿಡು, ಇದು ನಮ್ಮ ಕಂಪ್ನಿ ಪ್ರಾಡಕ್ಟ್, ಇದನ್ನ ಮಾರ್ ತೋರ್ಸು. ಮಾರ್ ತೋರ್ಸು. ಸರಿ ಆಗಿದ್ರೆ ಕೆಳಗಡೆ ಬಂದು ಕೆಳಗಡೆ ಹೋಗಿ ಏನ್ ಮಾಡ್ಬೇಕು ನನಗೆ ಮಾರ್ ತೋರ್ಸು. ಸರ್ ಈ ಪ್ರಾಡಕ್ಟ್ ನಿಮ್ಗೆ ತಗೋಬೇಕು ಅನ್ಸಿದ್ಯಾ? ಅಲ್ಲ ನಿನ್ಗೆ ತಗೋಬೇಕು ಅನ್ಸಿಲ್ಲ ಅಂದ್ಬಿಡಕ್ ಇನ್ಯಾಕ್ ಮ್ಯಾನುಫ್ಯಾಕ್ಚರ್ ಮಾಡಿದೆ? ನಿನ್ಗೆ ಕೆಲಸ ಕೊಡಂಗಿಲ್ಲ, ನಡಿ ನಡಿ. ಸಾರಿ ಸರ್, ಲಾಸ್ಟ್ ಕ್ವಶನ್ ಕೇಳಿ ಪಕ್ಕಾ ಆನ್ಸರ್ ಹೇಳ್ತೀನಿ. ಸರಿ ಲಾಸ್ಟ್ ಕ್ವಶನ್ ಕೇಳ್ತೀನಿ, ಇದು ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ ಅಂದ್ರೆ ಒದ್ದು ಹೊರಗೆ ಹಾಕ್ತೀನಿ. ಸರಿ ಸರ್. ನಮ್ಮ ಕಂಪ್ನಿ ಇವಾಗ ಈ ವರ್ಷ ಟಾಪಲ್ಲಿ ಬರಬೇಕು. ನಿನ್ ಪ್ರಕಾರ ಏನ್ ಮಾಡಿದ್ರೆ ನಾವು ಟಾಪಲ್ಲಿ ಬರ್ತೀವಿ? ನಿನ್ನಂತ ದಡ್ ಸಿಕ್ಕಾಮಣಿನ ಹೊರಗಡೆ ಹಾಕಿದ್ರೆ ಕಂಪ್ನಿ ತಾನೇ ಟಾಪಲ್ಲಿ ಬರುತ್ತೆ. ರೀ ನಿಮ್ಗೋಸ್ಕರ ಒಂದು ಟೇಸ್ಟಿಯಾಗಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ನೋಡ್ರಿ. ಹೌದಾ, ಕೊಡು ನೋಡೋಣ. ಅಯ್ಯೋ ಇವಾಗ ಚೆನ್ನಾಗಿಲ್ಲ ಅಂದ್ರೂ ಬೈಕೊಂತಾಳೆ, ಚೆನ್ನಾಗಿದೆ ಅಂದ್ರೂ ಬೈಕೊಂತಾಳೆ. ಏನಪ್ಪಾ ಮಾಡೋದು? ವಾವ್, ಹೋಟೆಲ್ ಟೇಸ್ಟ್ ಕಣೆ. ಹೌದಾ, ನಿಜವಾಗ್ಲೂ? ಯಾವ ಹೋಟೆಲು? ಹಾಸ್ಪಿಟಲ್ ಕ್ಯಾಂಟೀನ್. ಇವತ್ತೆಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ? ರೀ ಬಾಳ ಏನ್ ಮಾಡ್ಕೊಂಡ್ ಬಂದಿಲ್ರಿ ಇವತ್ತು. ಅದು ಅಲ್ಲ ನಿಮ್ಮ ಮನೆ ರೊಕ್ಕ ಸೇವ್ ಮಾಡಿ ನಾನು. ಅದಂಗ್ ದೊಡ್ಡ ಸೇವ್ ಮಾಡಿದಪ್ಪ. 50% ಆಫ್ ಇತ್ತು. ಹೌದಾ, ಅದೆಂಗ ಖರ್ಚು ಮಾಡಿದಿ? 10,000 ಅಷ್ಟ ಖರ್ಚು ಮಾಡೇನ್ರಿ. ಇವತ್ತೇನಾದ್ರು ಡಿಸ್ಕೌಂಟ್ ಇರ್ಲಿಲ್ಲ ಅಂದ್ರ ನಿಮ್ದು 20,000 ಖರ್ಚಾಕಿತ್ತು. ಹೌದಾ, ಬಟ್ ನೀ ಏನು ತಗೊಲಿಕ್ಕಂದ್ರೆ 20,000 ಉಳಿತಿತ್ತಲ್ಲ. ಹಲೋ ಮಚ್ಚ, ಎಲ್ಲಿದೆಯಾ? ಮಚ್ಚ ಬೆಂಗಳೂರಿಗೆ ಬಂದೆ ಕಣ. ಇಷ್ಟು ಬೆಂಗಳೂರಿಗೆ ಹೋದ್ಯಾ? ಮತ್ತೆ ಯಾವ ಬರ್ತಿ? ಮತ್ತೆ ಹೇಳೇ ಇಲ್ಲಲ್ಲ ಒಂದಿಟ್ಟು. ಬರ್ತೀನಿ. ಈ ಆಫೀಸ್ನವ್ರು ಬೇರೆ ಹೈಬ್ರಿಡ್ ಮಾಡೆಲ್ ಮಾಡ್ಯಾರ. ಇಲ್ಲೊಂದಿಸ್ ದಿನ ಅಲ್ಲೊಂದಿಸ್ ದಿನ. ಈ ಆಫೀಸ್ನವ್ರು ಯಾವಾಗಿಂದ ಹೈಬ್ರಿಡ್ ಮಾಡೆಲ್ ಮಾಡ್ಯಾರ ನನ್ನ ತಲೆ ಗಿರ್ರನಾಗತೈತಿ. ಸ್ವಲ್ಪ ದಿನ ಆಫೀಸ್ನಾಗ ಕೆಲಸ ಮಾಡುದು, ಸ್ವಲ್ಪ ದಿನ ಮನ್ಯಾಗ ಕೆಲಸ ಮಾಡುದು. ಆದ್ರೆ ನಮ್ಮ ಮನಿ ಇಲ್ಲಿಲ್ಲ, ನಾವು ಊರಾಗ ಐತಿ, ಊರಾಗ ಹೋಗ್ಲೇಬೇಕು. ಇಲ್ಲಿ ಕುಂತು ಕೆಲಸ ಮಾಡ್ಬೋದು. ಆದ್ರೆ ಏನ್ ಅನಿಸ್ತೈತಿ ಗೊತ್ತನ, ಮನಿಗ್ ಹೋಗ್ಬಿಟ್ರ ಆಯ್ತು ಬಿಡು ಅಂತ ಅನಿಸ್ತೈತಿ. ಹೆಂಗಿದ್ರು ರೂಮ ಮನಿನ ಅಂತೆ ಮನಿಗ್ ಹೋಗ್ಬೇಕು ಅನಿಸ್ತೈತಿ. ಹೋಗುದು ಬರುದು ಇಷ್ಟ ಆಗ್ಯದ ಅಂತೀನಿ. ಯಾವಾಗ ಎಲ್ಲಿದ್ದೀನಿ ಅನ್ನೋದ ಗೊತ್ತಾಗೋಲ್ ನೋಡಂಗ. ಮೊದಲೇ ಎಷ್ಟು ಕಿಮ್ಮತ್ತಿತ್ತು ಗೊತ್ತನ. ರಾಜ ತರ ನೋಡ್ಕೊಂತಿದ್ರ ಮನಿಗ್ ಹೋದ್ರ. ಈಗ ಯಾವಾಗೂ ಹೋಗಿ ಬರೋದಕ್ಕ ಎಷ್ಟು ಕೆಲಸ ಹಚ್ತಾರ, ಒಂದಿಟ್ಟು ಕಿಮ್ಮತ್ತ ಕೊಡವಲ್ರ ಮನ್ಯಾಗ ನನಗ. ಮನೆಯೊಳಗ್ ಕಾಲಿಟ್ರ ಸಾಕು ಕೆಲಸ ಹೇಳಕ್ ಸ್ಟಾರ್ಟ್ ಮಾಡ್ತಾರ. ಇಷ್ಟು ಬೆಂಗಳೂರಿಂದ ಊರಿಂದ ಬೆಂಗಳೂರು ಅಡ್ಡಾಡಕತ್ತೀನಿ ಅಂದ್ರ ಹಾದ್ಯಾಗ ಬೀದ್ಯಾಗ ಹೋಗೋರೆಲ್ಲ ಪರಿಚಯ ಆಗತ್ತಾರ. ನಾ ಟ್ರಾವೆಲ್ ಮಾಡೋ ಬಸ್ ಸತಿಗ್ ನಂಬರ್ ಬೈವ್ಯಾಟ್ ಆಗೈತೆ ನನಗ. ಆ ಡ್ರೈವರ್ ಸತಿಗ್ ಫುಲ್ ಪರಿಚಯ ಆಗ್ಬಿಟ್ಟನ. ಮೊನ್ನೆ ಅವ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಇದಕ್ ಕುಬ್ಸಕ್ ಕರ್ದ. ಇಷ್ಟು ರೊಕ್ಕ ಖರ್ಚು ಆಗತೈತೆ ಅಂದ್ರ ಅರ್ಧ ಸ್ಯಾಲ್ರಿ ಅಲ್ಲೇ ಹೊಂಟೈತಿ ನನಗ. ಸುಮ್ನ ಬಸ್ದು ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತೀನತ್ತ ಸೈಡ್. ಈ ಕಲೀಗ್ಸ್ ಮ್ಯಾನೇಜರ್ಸ್ ಇಷ್ಟು ಹೊಲಸದಾರ ಅಂದ್ರ ಹೊರಗೆ ಎಷ್ಟು ಚಲೋ ಮಾತಾಡ್ತಾರ, ಒಳಗ ಎಷ್ಟು ಹೊಲಸ್ ಇಟ್ಕೊಂಡಿರ್ತಾರ. ಒಂಥರ ವಿಷ ತುಂಬ್ಕೊಂಡಿರ್ತಾರ. ಯಾವಾಗ ಕಡಿತಾರ ಹೇಳಕ್ ಬರಲ್ಲ. ನೋಡ ಆಫೀಸಿಗೆ ಬಂದೆ ಮಚ್ಚ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬಾರಿ ಅದಿಲ್ಲ ಮಚ್ಚ, ಬೈತಿ ಮತ್ ಗುಡ್ ಮಾರ್ನಿಂಗ್ ಅಂತೆಲ್ಲ ಆಕಿಗೆ. ಇಂತ ಹೊಲಸ್ ಆಫೀಸ್ನಾಗ ಇರೋದ ಬೇಡ ಆಗಿತ್ತು ನನಗ. ಸಾಕಿಡ್ಲೆ ಫೋನ್. ಅಯ್ಯೋ ದೇವ್ರೇ, ಫ್ಯಾನ್ ಆಫ್ ಆತಲ್ಲೇ, ಗಾಳಿನೂ ಇಲ್ಲ ಇತ್ತಾಗ. ನಂಗೆ ಫ್ಯಾನ್ ಸೌಂಡ್ ಇಲ್ಲ ಅಂದ್ರೆ ಮಲಗಕ್ಕೆ ಆಗೋದಿಲ್ಲ. ಗುರ್ಕೆ ಸೌಂಡೇ ಫ್ಯಾನ್ ಸೌಂಡ್. ಮಲ್ಕೋಬೋದಪ್ಪ ಆರಾಮಾಗಿ ಈಗ. ಹಲೋ ಮಚ್ಚ, ಎಲ್ಲಿದೆಯಾ? ಮಚ್ಚ ಬೆಂಗಳೂರಿಗೆ ಬಂದೆ ಕಣ. ಇಷ್ಟು ಬೆಂಗಳೂರಿಗೆ ಹೋದ್ಯಾ? ಮತ್ತೆ ಯಾವ ಬರ್ತಿ? ಮತ್ತೆ ಹೇಳೇ ಇಲ್ಲಲ್ಲ ಒಂದಿಟ್ಟು. ಬರ್ತೀನಿ. ಈ ಆಫೀಸ್ನವ್ರು ಬೇರೆ ಹೈಬ್ರಿಡ್ ಮಾಡೆಲ್ ಮಾಡ್ಯಾರ. ಇಲ್ಲೊಂದಿಸ್ ದಿನ ಅಲ್ಲೊಂದಿಸ್ ದಿನ. ಈ ಆಫೀಸ್ನವ್ರು ಯಾವಾಗಿಂದ ಹೈಬ್ರಿಡ್ ಮಾಡೆಲ್ ಮಾಡ್ಯಾರ ನನ್ನ ತಲೆ ಗಿರ್ರನಾಗತೈತಿ. ಸ್ವಲ್ಪ ದಿನ ಆಫೀಸ್ನಾಗ ಕೆಲಸ ಮಾಡುದು, ಸ್ವಲ್ಪ ದಿನ ಮನ್ಯಾಗ ಕೆಲಸ ಮಾಡುದು. ಆದ್ರೆ ನಮ್ಮ ಮನಿ ಇಲ್ಲಿಲ್ಲ, ನಾವು ಊರಾಗ ಐತಿ, ಊರಾಗ ಹೋಗ್ಲೇಬೇಕು. ಇಲ್ಲಿ ಕುಂತು ಕೆಲಸ ಮಾಡ್ಬೋದು. ಆದ್ರೆ ಏನ್ ಅನಿಸ್ತೈತಿ ಗೊತ್ತನ, ಮನಿಗ್ ಹೋಗ್ಬಿಟ್ರ ಆಯ್ತು ಬಿಡು ಅಂತ ಅನಿಸ್ತೈತಿ. ಹೆಂಗಿದ್ರು ರೂಮ ಮನಿನ ಅಂತೆ ಮನಿಗ್ ಹೋಗ್ಬೇಕು ಅನಿಸ್ತೈತಿ. ಹೋಗುದು ಬರುದು ಇಷ್ಟ ಆಗ್ಯದ ಅಂತೀನಿ. ಯಾವಾಗ ಎಲ್ಲಿದ್ದೀನಿ ಅನ್ನೋದ ಗೊತ್ತಾಗೋಲ್ ನೋಡಂಗ. ಮೊದಲೇ ಎಷ್ಟು ಕಿಮ್ಮತ್ತಿತ್ತು ಗೊತ್ತನ. ರಾಜ ತರ ನೋಡ್ಕೊಂತಿದ್ರ ಮನಿಗ್ ಹೋದ್ರ. ಈಗ ಯಾವಾಗೂ ಹೋಗಿ ಬರೋದಕ್ಕ ಎಷ್ಟು ಕೆಲಸ ಹಚ್ತಾರ, ಒಂದಿಟ್ಟು ಕಿಮ್ಮತ್ತ ಕೊಡವಲ್ರ ಮನ್ಯಾಗ ನನಗ. ಮನೆಯೊಳಗ್ ಕಾಲಿಟ್ರ ಸಾಕು ಕೆಲಸ ಹೇಳಕ್ ಸ್ಟಾರ್ಟ್ ಮಾಡ್ತಾರ. ಇಷ್ಟು ಬೆಂಗಳೂರಿಂದ ಊರಿಂದ ಬೆಂಗಳೂರು ಅಡ್ಡಾಡಕತ್ತೀನಿ ಅಂದ್ರ ಹಾದ್ಯಾಗ ಬೀದ್ಯಾಗ ಹೋಗೋರೆಲ್ಲ ಪರಿಚಯ ಆಗತ್ತಾರ. ನಾ ಟ್ರಾವೆಲ್ ಮಾಡೋ ಬಸ್ ಸತಿಗ್ ನಂಬರ್ ಬೈವ್ಯಾಟ್ ಆಗೈತೆ ನನಗ. ಆ ಡ್ರೈವರ್ ಸತಿಗ್ ಫುಲ್ ಪರಿಚಯ ಆಗ್ಬಿಟ್ಟನ. ಮೊನ್ನೆ ಅವ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಇದಕ್ ಕುಬ್ಸಕ್ ಕರ್ದ. ಇಷ್ಟು ರೊಕ್ಕ ಖರ್ಚು ಆಗತೈತೆ ಅಂದ್ರ ಅರ್ಧ ಸ್ಯಾಲ್ರಿ ಅಲ್ಲೇ ಹೊಂಟೈತಿ ನನಗ. ಸುಮ್ನ ಬಸ್ದು ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡ್ತೀನತ್ತ ಸೈಡ್. ಈ ಕಲೀಗ್ಸ್ ಮ್ಯಾನೇಜರ್ಸ್ ಇಷ್ಟು ಹೊಲಸದಾರ ಅಂದ್ರ ಹೊರಗೆ ಎಷ್ಟು ಚಲೋ ಮಾತಾಡ್ತಾರ, ಒಳಗ ಎಷ್ಟು ಹೊಲಸ್ ಇಟ್ಕೊಂಡಿರ್ತಾರ. ಒಂಥರ ವಿಷ ತುಂಬ್ಕೊಂಡಿರ್ತಾರ. ಯಾವಾಗ ಕಡಿತಾರ ಹೇಳಕ್ ಬರಲ್ಲ. ನೋಡ ಆಫೀಸಿಗೆ ಬಂದೆ ಮಚ್ಚ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬಾರಿ ಅದಿಲ್ಲ ಮಚ್ಚ, ಬೈತಿ ಮತ್ ಗುಡ್ ಮಾರ್ನಿಂಗ್ ಅಂತೆಲ್ಲ ಆಕಿಗೆ. ಇಂತ ಹೊಲಸ್ ಆಫೀಸ್ನಾಗ ಇರೋದ ಬೇಡ ಆಗಿತ್ತು ನನಗ. ಸಾಕಿಡ್ಲೆ ಫೋನ್.